ನ್ಯೂಸ್ 42 ಕನ್ನಡ. ನಾನು ನಿಮ್ಮವನು, ನಿಮ್ಮ ಮನೆಯವನು. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜನತಾ ದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಚ್.ಡಿ. ಇಕ್ಬಾಲ್ ಹುಸೇನ್ ಉದ್ಘಾಟಿಸಿದ್ರು. ಹಾರೋಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳ ಅಹವಾಲುಗಳನ್ನು ಸಲ್ಲಿಸಿದ್ರು. ಜನರಿಗೆ ತಕ್ಷಣಕ್ಕೆ ಆಗಬೇಕಾದ ಕೆಲಸಗಳನ್ನು ಜಿಲ್ಲಾಧಿಕಾರಿ ಮೂಲಕ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಕೆಲಸ ಮಾಡಿಕೊಡುವಂತೆ ಸೂಚನೆ ನೀಡಿದ್ರು. 20 ಕೋಟಿ ಹಾಕಿದ್ದೀವಿ. 20 ಕೋಟಿ ರೋಡ್ ಹಾಕಿದ್ದೀವಿ. ಮರಳೋಡಿಗೆ ರೋಡ್ ವೈಡೆನ್ ಮಾಡೋಕ್ಕೆ 20 ಕೋಟಿ ಆರ್ಡ್ರು ಆಗೈತು, ಟೆಂಡರು ಆಗೈತು, ವರ್ಕೌಟು ಕೊಟ್ಟಿದ್ದೀವಿ. ಕೆಲಸ ಶುರು ಮಾಡ್ತಾನೆ. ಇದಕ್ಕೂ ಮೊದಲು ಹೊಸದಾಗಿ ನಿರ್ಮಾಣಗೊಂಡಿದ್ದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ ಶಾಸಕ ಇಕ್ಬಾಲ್ ಹುಸೇನ್ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಜೊತೆಗೂಡಿ ಇತರೆ ಅಧಿಕಾರಿಗಳ ಜೊತೆ ಊಟ ಸವಿದ್ರು. ನೋಡಿ, ಹಾರೋಹಳ್ಳಿ ಮರಳೋಡಿ ಹೊಸ ತಾಲೂಕು. ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕಾಣಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ನಾವು ಬಗರುಕುಂ ಸಾಗುವಳಿ ಮಾಡಿಸುವಂತದ್ದು, ಕೆಲವರಿಗೆ ಸಾಗುವಳಿ ಆಗಿದೆ ಖಾತೆ ಮಾಡದೇ ಇರುವಂತದ್ದು, ಕೆಲವರಿಗೆ ಮಶಾಣ ಇಲ್ದೇ ಇರುವಂತದ್ದು, ಕೆಲವು ಬೇಚಾರ ಗ್ರಾಮಗಳು ಕಂದಾಯ ಗ್ರಾಮ ಆಗದೆ ಇರುವಂತದ್ದು, ಕೆಲವರು ಕಂದಾಯ ಇದು ಗೋಮಾಳದಲ್ಲಿ ಮನೆಗಳು ಕಟ್ಕೊಂಡು ಅಕ್ರಮ ಸಕ್ರಮದಲ್ಲಿ ಅವ್ರಿಗೆಲ್ಲ ಮನೆಗಳನ್ನ ನಾವು ಮಾಡ್ಕೊಡ್ಬೇಕಾದ್ದು ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಭಿವೃದ್ಧಿಗಳ ಕೆಲಸಗಳು ಮಾಡಬೇಕಾಗಿದೆ. ಆ ಒಂದು ನಿಟ್ಟಲ್ಲಿ ಇವತ್ತು ನಾನು ವಿಶೇಷವಾಗಿ ಜಿಲ್ಲಾಧಿಕಾರಿ ಅವರಿಗೆ, ಅಪಾರ ಜಿಲ್ಲಾಧಿಕಾರಿಗಳು ಮತ್ತು AC ಅವರು, ತಹಸೀಲ್ದಾರ್ ಅವರು ಮತ್ತೆ SP ಅವರು, ಲಾ ಅಂಡ್ ಆರ್ಡರ್ಗೆ ಏನೆಲ್ಲ ನಾವೆಲ್ಲರೂ ಕೂಡ ಈ ತಾಲೂಕಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅದನ್ನ ನಾವೆಲ್ಲರೂ ಕೂಡ ರೈತರು ಖುದ್ದಾಗಿ ಅಧಿಕಾರಿಗಳ ಮುಂದೆ ತಮ್ಮ ಅಹವಾಲುಗಳನ್ನ ಚರ್ಚೆ ಮಾಡ್ಲಿ, ಅದನ್ನ ಇಲ್ಲೇ ಬಗೆಹರಿಸ್ಲಿ ಅಂತ ಹೇಳಿ ಇವತ್ತು ಬಹಳ ಒಂದು ಒಳ್ಳೆ ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಸಾಕಷ್ಟು ಜನಕ್ಕೆ ಇವತ್ತೆಲ್ಲ ಕೂಡ ಏನೆಲ್ಲ ನ್ಯೂನತೆ ಆಗಿದೆ ಅದನ್ನೆಲ್ಲ ಕೂಡ ಸರಿ ಮಾಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಯಾರಿಗೆ ಹಕ್ಕುಪತ್ರಗಳು ಇಲ್ಲ ಅವ್ರಿಗೆ ವಿಶೇಷವಾಗಿ ಹಕ್ಕುಪತ್ರವನ್ನು ಕೊಡುವಂತದ್ದು, ಯಾರಿಗೆ ತಿದ್ದುಪಡಿ ಖಾತೆ ಮಾಡದಿರುವಂತದ್ದು, ಇವಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನ ಕೊಟ್ಟು ಕೆಲಸ ಮಾಡಕ್ಕೆ ಹೇಳಿದ್ದೀನಿ. ಪಟ್ಟಣ ಪಂಚಾಯತಿಂದ ಕೆಲವರಿಗೆ ಅಂಗವಿಕಲರಿಗೆ, ಕೆಲವರಿಗೆ ಒಂದು ದ್ವಿಚಕ್ರ ವಾಹನಗಳ ಕೊಡುವಂತದ್ದು, ಇನ್ನು ಕೆಲವರಿಗೆ ಬೆನಿಫಿಷಿಯರ್ಸ್ಗಳಿಗೆ ಅವ್ರಿಗೆಲ್ಲ ಬೆನಿಫಿಷಿಯರ್ಸ್ಗೆ ಮನೆಗಳಿಗೆ ಮತ್ತೆ ಅದಕ್ಕೆಲ್ಲ ಕೊಡುವಂತ ಕೆಲಸ ಕೂಡ ಇಂದಿರಾ ಕ್ಯಾಂಟೀನ್ ಬಹುಮುಖ್ಯವಾದಂತ ಇನ್ನೊಂದು ಕಾರ್ಯಕ್ರಮ. ಇವತ್ತು ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ಇರ್ಲಿಲ್ಲ, ಯಾರು ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯವರು ಕಂಡಂತ ಕನಸು ಇದು. ನಮ್ಮ ಭಾಗದಲ್ಲಿ ಆ ಒಂದು ಅನ್ನದ ಒಂದು ರೂಪ ಇರಲಿಲ್ಲ. ಇವತ್ತು ಒಂದು ದೇವಾಲಯದ ರೂಪದಲ್ಲಿ ನಾವು ಕ್ಯಾಂಟೀನ್ ಅನ್ನು ನಾವು ಇವತ್ತು ವಿಶೇಷವಾಗಿ ಒಂದು ಪೂಜೆ ಮುಖಾಂತರ ಇವತ್ತು ನಾವು ಓಪನ್ ಮಾಡಿದ್ದೀವಿ. ಎಲ್ಲಾ ಬಡವರು ಇವತ್ತು ಆ ಅನ್ನವನ್ನ ಇವತ್ತು ಅವರೆಲ್ಲರೂ ಕೂಡ ಉಚಿತವಾಗಿ ಅಂದ್ರೆ 5 ರೂಪಾಯಿ 10 ರೂಪಾಯಿ ಎಲ್ಲರೂ ಕೂಡ ಹೊಟ್ಟೆ ತುಂಬಾ ಊಟವನ್ನ ಮಾಡಬಹುದು. ತಮ್ಗೆಲ್ಲ ಗೊತ್ತಿದೆ, ಯಾವ್ದಾದ್ರು ದೇಶದಲ್ಲಿ 5 ಗ್ಯಾರಂಟಿಯನ್ನ ಸಮರ್ಪಕವಾಗಿ ಜನಕ್ಕೆ ಮನೆ ಬಾಗಿಲು ತಲುಪಿಸಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಅದು ಕರ್ನಾಟಕ ಸರ್ಕಾರದ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನ ಇವತ್ತು ಒಳ್ಳೆ ಪವಿತ್ರವಾದಂತ ಕಾರ್ಯಕ್ರಮ. ಇವತ್ತು ವಿಶೇಷವಾಗಿ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಅವರೆಲ್ಲ ಸಬಲೀಕರಣ ಆಗ್ಬೇಕಂತ ಹೇಳಿ ಕೊಟ್ಟಂತ ಕಾರ್ಯಕ್ರಮ ಇದು. ಯಶಸ್ವಿಯಾಗಿ 5 ಗ್ಯಾರಂಟಿಗಳನ್ನ ಮನೆಗೆ ಕೊಟ್ಟಿದ್ದಾರೆ. ಒಳ್ಳೆ ಅಭಿವೃದ್ಧಿ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ. 2 ವರ್ಷ ನಾವೆಲ್ಲ ಏನೆಲ್ಲ ಸಾಧನೆ ಮಾಡಿದೀವಿ, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ನೀರಾವರಿ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಅಥವಾ ಆರೋಗ್ಯ ಇಲಾಖೆ ಇರ್ಬೋದು, ಯಾವ್ದಕ್ಕೆಲ್ಲ ನಾವೆಲ್ಲರೂ ಕೂಡ ಎಷ್ಟು ಅಭಿವೃದ್ಧಿಗಳಿಗೆ ಕೆಲಸ ಮಾಡಿದೀವಿ ಅಂತ ಹೇಳಿ ಇವತ್ತು ಹೆಮ್ಮೆಯಿಂದ ನಾವು 2 ವರ್ಷದ ಅವಧಿಯನ್ನ ಪೂರ್ಣ ಮಾಡಿದ್ದೀವಿ. ಯಶಸ್ವಿಯಾಗಿ ನಾವು ಸರ್ಕಾರವನ್ನ ನಡೆಸಿದ್ದೇವೆ ಅಂತ ಹೇಳಿ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವೇಳೆ ಹಾರೋಹಳ್ಳಿ ಸುತ್ತಮುತ್ತಲಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಶಾಸಕರಿಗೆ ಸಾಥ್ ನೀಡಿದ್ರು. Thank you.
ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಹೇಳಿದ್ದೀನಿ already. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನ್ಯೂಸ್ 42 ಕನ್ನಡ.